ಥಾಯ್ಲೆಂಡ್ ಪ್ರವಾಸಿಗರ ಪಾಲಿನ ನೆಚ್ಚಿನ ತಾಣ. ಅದರಲ್ಲೂ ಭಾರತೀಯರು ಹೆಚ್ಚಾಗಿ ಪ್ರವಾಸ ಮಾಡುವಂತ ದೇಶ. ಆದರೆ ಭೂದೇವಿಯ ಮುನಿಸಿಗೆ ಬ್ಯಾಂಕಾಕ್ ನಗರ ನಡುಗಿ ಹೋಗಿದೆ. ವಿದೇಶಗಳಿಂದ ಪ್ರವಾಸಕ್ಕೆ ತೆರಳಿದ ಅದೆಷ್ಟೋ ಮಂದಿ ಕಂಗಾಲಾಗಿ ಹೋಗಿದ್ದಾರೆ. ಹೀಗೆ ಭೂಕಂಪನದ ಹೊತ್ತಲ್ಲಿ ಪ್ರವಾಸಕ್ಕೆ ತೆರಳಿದ್ದಂಥ ಕನ್ನಡಿಗರಿಗೂ ಕೂಡ ಭೂತಾಯಿಯ ಕೋಪದ ದರ್ಶನ ಆಗಿದೆ. ಸದ್ಯ ಇಳೆಯ ಮುನಿಸಿನ ಹೊಡೆತದಿಂದ ಕನ್ನಡಿಗರು ಬಚಾವಾಗಿದ್ದಾರೆ. ಥಾಯ್ಲೆಂಡ್ ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾದ ದೇಶ. ಅದರಲ್ಲೂ ಬ್ಯಾಂಕಾಕ್ ನಗರ ಪ್ರವಾಸಿಗರ ನೆಚ್ಚಿನ ತಾಣ. ನೈಟ್ ಪಾರ್ಟಿಗಳಿಗೆ ಹೆಸರಾಗಿರೋ ಸಿಟಿ. ಆದರೆ ವಿಸಿಟರ್ಸ್ ಫೇವರೇಟ್ ನಗರದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಭೂದೇವಿಯ ಆರ್ಭಟಕ್ಕೆ ಮುಗಿಲೆತ್ತರದ ಕಟ್ಟಡಗಳೇ ಮಗುಚಿ ಬಿದ್ದಿವೆ. ಈಗ ಉಳಿದಿರೋದು ಕೇವಲ ಅವಶೇಷ. ಬ್ಯಾಂಕಾಕ್ಗೆ ಪ್ರವಾಸಕ್ಕೆ ತೆರಳಿದ್ದ ಕನ್ನಡಿಗರು ಸೇಫ್. ನಾಳೆ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ 40 ಮಂದಿ. ಭೂಕಂಪನದ ಹೊಡೆತಕ್ಕೆ ಥಾಯ್ಲೆಂಡ್, ಮಯನ್ಮಾರ್ ತತ್ತರಿಸಿ ಹೋಗಿವೆ. ಒಂದು ಕ್ಷಣ ಭೂಮಿ ಕಂಪಿಸಿದ್ದಕ್ಕೆ ಕಟ್ಟಡಗಳು ಸರ್ವನಾಶವಾಗಿವೆ. ಕಟ್ಟಡಗಳ ಅವಶೇಷದ ಅಡಿ ಸಿಲುಕಿ ಸಾವಿರಾರು ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಇದರ ಮಧ್ಯೆ ಪ್ರವಾಸಕ್ಕೆಂದು ಕರ್ನಾಟಕದಿಂದ ತೆರಳಿದ್ದ ಪ್ರವಾಸಿಗರು ಭೂಕಂಪನ ಕಣ್ಣಾರೆ ಕಂಡು ಬೆಚ್ಚಿ ಬೆಂಡಾಗಿದ್ದಾರೆ. ಕರ್ನಾಟಕದಿಂದ 40ಕ್ಕೂ ಹೆಚ್ಚು ಕನ್ನಡಿಗರು ಬ್ಯಾಂಕಾಕ್ಗೆ ಪ್ರವಾಸಕ್ಕೆಂದು ತೆರಳಿದ್ರು. ಇದೇ ವೇಳೆ ಭೂಕಂಪನ ಸಂಭವಿಸಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಎಲ್ಲರೂ ಸೇಫ್ ಆಗಿರೋದಾಗಿ ತಿಳಿಸಿದ್ದು, ನಾಳೆ ಬೆಂಗಳೂರಿಗೆ ವಾಪಸ್ಸಾಗೋದಾಗಿ ಮಾಹಿತಿ ನೀಡಿದ್ದಾರೆ. ಭೂಕಂಪದ ಭೀಕರತೆಯನ್ನ ಬಿಚ್ಚಿಟ್ಟ ಕನ್ನಡತಿ ಚಂದನ. ಬ್ಯಾಂಕಾಕ್ನಲ್ಲಿ ಸಂಭವಿಸಿರೋ ಭೂಕಂಪ ಎಂಥವರನ್ನೂ ಬೆಚ್ಚಿ ಬೀಳಿಸುವಂತಿದೆ. ನಿಂತ ನೆಲವೇ ಕುಸಿದ್ರೆ ಭಯ ಆಗೋದ್ ನಿಜ. ಹಾಗೇನೆ ಬ್ಯಾಂಕಾಕ್ನಲ್ಲಿ ಪ್ರವಾಸಕ್ಕೆ ತೆರಳಿದ್ದ ಕನ್ನಡತಿ ಚಂದನ ತಮ್ಮ ಕಣ್ಣಾರೆ ನೈಜ ಚಿತ್ರಣವನ್ನ ಕಂಡಿದ್ದಾರೆ. ಭೂಕಂಪನದ ವೇಳೆ ತಮಗಾದ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಹಲೋ, ನಮಸ್ತೆ ಎಲ್ಲರಿಗೂ. ನಾವೀಗ ಬ್ಯಾಂಕಾಕ್ ಅಲ್ಲಿದ್ದೀವಿ. ನಿನ್ನೆ ಮಧ್ಯಾಹ್ನ ನನಗೆ ಅರ್ಥ್ವೇಕ್ ಎಕ್ಸ್ಪೀರಿಯನ್ಸ್ ಆಯಿತು. ಸಡನ್ನಾಗಿ ಎಲ್ಲರೂ ಕುತ್ಕೊಂಡು ಹಣ್ಣು ತಿಂತಾ ಇದ್ವಿ. ತಲೆ ಸುತ್ತದಂಗೆ ಆಯಿತು. ಯಾಕೆ ಹೀಗಾಗ್ತಾ ಇದೆ ಅಂತ ಅನ್ಕೊಂಡಷ್ಟೊತ್ತಿಗೆ ನಮ್ಮ ಇನ್ಲೋನು ಹಾಗೆ ಅಂದರು, ತಲೆ ಸುತ್ತಾ ಇದೆ ಅಂತ. ಆ್ಯಂಡ್ ಸಡನ್ ನಮ್ಮ ಹಸ್ಬೆಂಡ್ ಹಾಗೆ ಹೇಳಿದ್ರು, ತಲೆ ಸುತ್ತಾ ಇದೆ ಅಂತ. ಸಡನ್ನಾಗಿ 3 ಜನಕ್ಕೆ ಯಾಕೆ ತಲೆ ಸುತ್ತಾ ಇದೆ ಅಂತ ಅಂದ್ಕೊಂಡಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ರೆಕಗ್ನೈಸ್ ಮಾಡಿದ್ರು. ಮೋಸ್ಟ್ಲಿ ಅರ್ಥ್ವೇಕ್ ಅನಿಸುತ್ತೆ, ಫಸ್ಟು ಆಚೆ ಹೋಗೋಣ ಅಂತ. ಇಮಿಡಿಯೇಟ್ಲಿ ನಾವು ಗೇಟಿಂದ ಆಚೆ ಹೋಗ್ಬಿಟ್ವಿ. ಒಂದೇನು ಗುಡ್ ಥಿಂಗ್ ಅಂದರೆ ನಾವು ಇಂಡಿಪೆಂಡೆಂಟಲ್ ಹೌಸಲ್ಲಿದ್ದೀವಿ. ಸೊ ಇಮಿಡಿಯೇಟ್ಲಿ ಆಚೆ ಬಂದ್ಬಿಟ್ವಿ. ಸೊ ವಿ ಆರ್ ಪ್ರೆಸೆಂಟ್ಲಿ ಸೇಫ್, ನಥಿಂಗ್ ಟು ವರಿ. ಥ್ಯಾಂಕ್ ಯು ಆಲ್, ಹ್ಯಾವ್ ಅ ಗುಡ್ ಡೇ. ಬ್ಯಾಂಕಾಕ್ನಲ್ಲಿ ಸಿಲುಕಿದ್ದ MLC ಕುಟುಂಬ ವಾಪಸ್. ಭೂಕಂಪನದ ವೇಳೆ ಬ್ಯಾಂಕಾಕ್ನಲ್ಲಿ ಸಿಲುಕಿದ್ದ ಪರಿಷತ್ ಸದಸ್ಯ ಮರಿತಿಬ್ಬೇಗೌಡ ಅವರ ಕುಟುಂಬ ಸೇಫ್ ಆಗಿದೆ. ಮರಿತಿಬ್ಬೇಗೌಡರ ಪುತ್ರಿ ಮತ್ತು ಅವರ ಅಳಿಯ 3 ದಿನಗಳ ಹಿಂದೆ ಬ್ಯಾಂಕಾಕ್ ಪ್ರವಾಸಕ್ಕೆ ತೆರಳಿದ್ರು. ಭೂಕಂಪ ಸಂಭವಿಸ್ತಾ ಇದ್ದಂತೆ ಅವರ ಕುಟುಂಬದಲ್ಲಿ ಆತಂಕ ಆವರಿಸಿತ್ತು. ಇದೀಗ MLC ಮಗಳು ಮತ್ತು ಅಳಿಯ ಸೇಫ್ ಆಗಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಇನ್ನು ಬ್ಯಾಂಕಾಕ್ಗೆ ತೆರಳಿದ್ದ ಎಲ್ಲಾ ಕನ್ನಡಿಗರು ಸೇಫ್ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ ನೀಡಿದ್ದಾರೆ. ಕೆಲವರು ಕನ್ನಡಿಗರಿದ್ದಾರೆ, ಅವರು ಸೇಫ್ ಆಗಿದ್ದೀವಿ ಅಂತಕ್ಕಂಥದ್ದು ಮಾಹಿತಿ ಅಷ್ಟೇ. ಯಾರಿಗೂ ತೊಂದರೆ ಆಗಿರೋ ಮಾಹಿತಿ ಯಾವುದು ಬಂದಿಲ್ಲ ಇಲ್ಲಿವರೆಗೂ. ಮಯನ್ಮಾರ್ ನೆರವಿಗಾಗಿ ಭಾರತದ ಆಪರೇಷನ್ ಬ್ರಹ್ಮ. ಮಯನ್ಮಾರ್ನತ್ತ ನೆರವಿನ ಹಸ್ತ ಚಾಚಿರುವ ಭಾರತ ಅಲ್ಲಿನ ಜನರ ಸಹಾಯಕ್ಕಾಗಿ ವಿಶೇಷ ಕಾರ್ಯಾಚರಣೆ ಕೈಗೊಂಡಿದೆ. ಆಪರೇಷನ್ ಬ್ರಹ್ಮ ಎಂಬ ಹೆಸರಿನಡಿ ಮೊದಲ ಹಂತದಲ್ಲಿ ತುರ್ತಾಗಿ ಬೇಕಿರುವ ಔಷಧಿಗಳು, ಆಸ್ಪತ್ರೆಯಲ್ಲಿ ಬಳಕೆಯಾಗುವ ಸಾಮಗ್ರಿಗಳು, ಆಹಾರ ಪದಾರ್ಥಗಳನ್ನ ಕಳಿಸಿದೆ. 15 ಟನ್ ರಕ್ಷಣಾ ಸಾಮಗ್ರಿ ಹೊತ್ತ C-130J ವಿಮಾನ ಮಯನ್ಮಾರ್ ತಲುಪಿದೆ. ಮುಂದಿನ ಹಂತಗಳಲ್ಲಿ ಮತ್ತಷ್ಟು ಸಹಾಯ ಮಾಡಲು ಭಾರತ ಸಿದ್ಧವಾಗಿದೆ. ಇನ್ನು ಮಯನ್ಮಾರ್ನಲ್ಲಿ ಭರದಿಂದ ರಕ್ಷಣಾ ಕಾರ್ಯ ಸಾಗಿದ್ದು, ಚೀನಾ ರಕ್ಷಣಾ ತಂಡಗಳು ಕೂಡ ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗಿವೆ. ಇನ್ನು ಮಯನ್ಮಾರ್ಗೆ ಅಮೆರಿಕ $5 ಮಿಲಿಯನ್ ನೆರವು ನೀಡುವುದಾಗಿ ಘೋಷಿಸಿದೆ.
ಭೂಕಂಪನಕ್ಕೆ ಪ್ರವಾಸಿಗರ ನೆಚ್ಚಿನ ತಾಣಗಳು ತತ್ತರಿಸಿ ಹೋಗಿವೆ. ಮತ್ತೊಮ್ಮೆ ಮೈ ಕೊಡವಬೇಡ ಭೂತಾಯಿ ಅಂತ ಅಲ್ಲಿನ ಜನರು ಅಕ್ಷರಶಃ ಪ್ರಾರ್ಥಿಸುತ್ತಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.